ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಮಾಡಿಸಿದ ರೆಸಿಪಿ ಇದು. ತುಂಬಾ ಈಸಿಯಾಗಿ ಮಾಡ್ಬೋದು, ಗರಿಗರಿಯಾಗಿ ಬರುತ್ತೆ, ಹಾಗೆ ರುಚಿಯಾಗಿ ಕೂಡ ಇರುತ್ತೆ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿನ ನಾನು 2 ಗಂಟೆ ಮುಂಚೆನೇ ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೆ. ಸ್ವಲ್ಪ ಬೇಗ ಆಗಬೇಕು ಅಂದರೆ ಸ್ವಲ್ಪ ಬೆಚ್ಚಗಿರುವ ನೀರಲ್ಲಿ ನೀವು ನೆನೆ ಹಾಕಿದ್ರೆ 1 ಅವರಲ್ಲಿ ನೀವು ಇದನ್ನು ಉಪಯೋಗ ಮಾಡ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ಬಳಸಿದ್ದೀನಿ. ನೀವು ಯಾವುದೇ ಸೋನಾ ಮಸೂರಿ ಅಕ್ಕಿ ಕೂಡ ನೀವು ಇಲ್ಲಿ ಬಳಸ್ಬೋದು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 2 ಮೀಡಿಯಂ ಗಾತ್ರದ ಆಲೂಗಡ್ಡೆನ ಬೇಯಿಸಿರೋದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು. ನೀರು ನೋಡಿಕೊಂಡು ಹಾಕ್ಕೊಂಡು ನೀವು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಹಿಟ್ಟಿನ ಹದ ಬಂದು ನೀವು ಉದ್ದಿನ ವಡೆಗೆ ಹೇಗೆ ನೀವು ಹಿಟ್ಟು ರುಬ್ಕೊಳ್ತೀರಾ ಆ ಹದಕ್ಕಿದ್ರೆ ಪರ್ಫೆಕ್ಟ್ ಆಗಿದೆ. ಆದಷ್ಟು ಗಟ್ಟಿಯಾಗಿ ಇರಲಿ ಹಿಟ್ಟು. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತುರಿದ ಶುಂಠಿ, ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು, ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಂಡಿದ್ದೀನಿ. ಆದ ಕಾರಣ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ, ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಮಾತ್ರ ಹಾಕಬೇಡಿ, ಹಿಟ್ಟು ಗಟ್ಟಿಯಾಗೇ ಇರಬೇಕು. ಆ್ಯಂಡ್ ಇದಕ್ಕೆ ಯಾವುದೇ ನಾವು ಸೋಡಾ ಮೊಸರು ಯಾವುದನ್ನು ಸೇರಿಸಿಲ್ಲ. ಖಾಲಿ ಅಕ್ಕಿ ಹಾಗೂ ಆಲೂಗಡ್ಡೆ ಮಾತ್ರ ಇಲ್ಲಿ ನಾವು ಬಳಸಿರೋದು. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಇದನ್ನು ಎಣ್ಣೆಗೆ ಬಿಡಬೇಕಾದ್ರೆ ಜಸ್ಟ್ ಒಂದು ಚೂರು ನೀರು ಕೈ ಹಚ್ಕೊಂಡು ಅದನ್ನು ಹಿಟ್ಟನ್ನು ನೀವು ಹೀಗೆ ತೆಗೆದು ನೀವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನೀವು ಎಲ್ಲ ಕಡೆ ಕ್ರಿಸ್ಪಿಯಾಗಿ ಒಂದೇ ಕಲರ್ ಬರೋ ಹಾಗೆ ಮಾಡಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗಿರುತ್ತೆ. ಮಕ್ಕಳು ಸ್ಕೂಲಿಂದ ಬರಬೇಕಾದ್ರೆ ನೀವು ಇದನ್ನು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಥವಾ ಯಾರಾದರೂ ನೆಂಟರು ಬರ್ತಿದ್ದಾರೆ ಅಂತ ನಿಮಗೆ ಗೊತ್ತಾದರೆ 1 ಗಂಟೆ ಮುಂಚೆನೇ ನೀವು ಸ್ವಲ್ಪ ಬೆಚ್ಚಗಿನ ನೀರಲ್ಲಿ ಅಕ್ಕಿನ ನೆನೆಸಿಟ್ಟು ನೀವು ಈ ರೀತಿ ಮಾಡಿ ನೀವು ಸರ್ವ್ ಮಾಡ್ಬೋದು. ಇಷ್ಟಪಟ್ಟು ಖಂಡಿತವಾಗ್ಲೂ ಎಲ್ಲರೂ ತಿಂತಾರೆ. ಯಾವುದೇ ರೀತಿ ಸೈಡ್ ಡಿಶ್ ಬೇಕಾಗೋದಿಲ್ಲ ಇದಕ್ಕೆ ನಾವೆಲ್ಲ ಮಸಾಲೆ ಹಾಕಿರೋದ್ರಿಂದ ಹಾಗೆ ಕೂಡ ನೀವು ಸರ್ವ್ ಮಾಡ್ಬೋದು. ಈವನ್ ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು. ನೋಡಿ, ನೀವೇ ನೋಡ್ಬೋದು, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಅಂದರೆ ಹೊರಗಡೆ ಆ ಲೇಯರ್ ಇರುತ್ತಲ್ಲ ಅದು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.